ಇನ್ನು ಇವತ್ತಿನ ಟಿವಿ9 ವಿಶೇಷದ ಕಡೆ ಗಮನ ಹರಿಸೋದಾದ್ರೆ ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ರಿಟರ್ನ್ ಆಗಿದ್ದಾರೆ. ಈ ಮೂಲಕ ರೆಡ್ಡಿ ಅವರ 9 ವರ್ಷಗಳ ವನವಾಸ ಅಂತ್ಯವಾಗಿದೆ. ರೆಡ್ಡಿ ಮತ್ತೆ ಕಮಲ ಮುಡಿಯುತ್ತಲೇ ಲೋಕಸಭಾ ಅಖಾಡದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರೆಡ್ಡಿ ಬಿಜೆಪಿ ಸೇರ್ತಲೇ ಶ್ರೀರಾಮುಲು ಗತವೈಭವವನ್ನ ಮೆಲುಕು ಹಾಕಿದ್ದಾರೆ. ಹಾಗಾದ್ರೆ ರೆಡ್ಡಿ ಬಿಜೆಪಿಗೆ ರಿಟರ್ನ್ ಆಗಿದ್ದು ಯಾಕೆ? ಏನದು ಗತವೈಭವ? ಏನಿದು ಬಳ್ಳಾರಿಯ ರಿಪಬ್ಲಿಕ್ ರಹಸ್ಯ? ತೋರಿಸ್ತೀವಿ ನೋಡಿ. ರುಕ್ಮಿಣಿ ಹೆಲಿಕಾಪ್ಟರ್ನಲ್ಲೇ ಹಾರಾಟ, ಐಷಾರಾಮಿ ಕಾರುಗಳಲ್ಲೇ ಮೆರೆದಾಟ, ವಿಧಾನಸೌಧದಲ್ಲಿ ರೆಡ್ಡಿ ರಣಾರ್ಭಟ. ಆಯ್ತಪ್ಪ, ನಾನು ತಪ್ಪಾಗಿದೆ, ಕೂತ್ಕೊಳ್ಳಿ ಅಪ್ಪ. ಆಯ್ತು, ಕ್ಷಮಿಸಿ ಆಯ್ತಪ್ಪ, ನಾನು ತಪ್ಪಾಗಿದೆ. ಗತ ವೈಭವ ಇದು ಗಣಿನಾಡು ಬಳ್ಳಾರಿಯ ಗಣಿದಣಿಗಳ ಗತ ವೈಭವ. ಗಾಲಿ ಜನಾರ್ದನ್ ರೆಡ್ಡಿ ಅವರ ರುಕ್ಮಿಣಿ ಹೆಸರಿನ ಹೆಲಿಕಾಪ್ಟರ್ ಬಳ್ಳಾರಿಯ ಆಕಾಶದಲ್ಲಿ ವೈಭವದಿಂದ ಹಾರಾಡ್ತಿತ್ತು. ಗಾಲಿ ರೆಡ್ಡಿ ಅವರ ಐಷಾರಾಮಿ ಕಾರ್ಗಳು ಬಳ್ಳಾರಿಯ ನೆಲದಲ್ಲಿ ಗಣಿಧೂಳು ಎಬ್ಬಿಸುತ್ತಿದ್ವು. ತನ್ನ ಮೈತುಂಬ ಕಬ್ಬಿಣದ ಅದಿರನ್ನೇ ಹೊದ್ದುಕೊಂಡಿದ್ದ ಗಣಿನಾಡು ಬಳ್ಳಾರಿ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿತ್ತು. ಬಿಜೆಪಿಯ ಆಗಿನ ರಾಷ್ಟ್ರ ನಾಯಕಿ ಸುಷ್ಮಾ ಸ್ವರಾಜ್ ಪ್ರತಿ ದೀಪಾವಳಿಯಲ್ಲೂ ಗಣಿದಣಿಗಳ ವೈಭೋಗಕ್ಕೆ ಸಾಕ್ಷಿಯಾಗ್ತಿದ್ರು. ಬಳ್ಳಾರಿಯ ಹೆಲಿಪ್ಯಾಡ್ನಲ್ಲಿ ರೆಡ್ಡಿ ಅವರ ಹೆಲಿಕಾಪ್ಟರ್ ಧೂಳು ಎಬ್ಬಿಸಿ ಪ್ರಯಾಣಕ್ಕೆ ಸಜ್ಜಾದ್ರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಗೆ ಏಳ್ತಾಗಿತ್ತು. ರಾಜಾಹುಲಿ BS ಯಡಿಯೂರಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾದ್ರು. ರೆಡ್ಡಿ ಸಹೋದರರು ಸರ್ಕಾರವನ್ನ ತಮ್ಮ ಹಿಡಿತದಲ್ಲೇ ಇಟ್ಟುಕೊಂಡಿದ್ರು. ಕರುನಾಡಿನ ಪವರ್ ಹೌಸ್ ಆಗಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಕರ್ನಾಟಕದ ಕಿಂಗ್ ಮೇಕರ್ ಆಗಿದ್ರು. ಬಳ್ಳಾರಿಯಿಂದ ಹೊರಬೀಳುವ ನಿರ್ಧಾರಗಳು ರಾಜ್ಯ ರಾಜಕಾರಣದಲ್ಲಿ ಭೂಕಂಪ ಸೃಷ್ಟಿಸುವಷ್ಟು ಬಲಿಷ್ಠವಾಗಿರ್ತಿದ್ವು. ಗಣಿದಣಿಗಳ ಶಕ್ತಿ ಕೇಂದ್ರ ಬಳ್ಳಾರಿಯಲ್ಲಂತೂ ರೆಡ್ಡಿ ಸಹೋದರರಿಗೆ ಎದುರಾಳಿಗಳೇ ಇರಲಿಲ್ಲ. ಈ ಗಣಿನಾಡಿಗೆ ಬಳ್ಳಾರಿ ರಿಪಬ್ಲಿಕ್ ಅಥವಾ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಹಣೆಪಟ್ಟಿ ಅಂಟಿತ್ತು. ಹೀಗೆ ರೆಡ್ಡಿ ಬ್ರದರ್ಸ್ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗಲೇ ಕರ್ನಾಟಕದ ವಿಧಾನಸೌಧದಲ್ಲಿ ಗಣಿದಣಿಗಳು ಮತ್ತು ಸಿದ್ದರಾಮಯ್ಯ ನಡುವೆ ಐತಿಹಾಸಿಕ ಸಮರ ನಡೆದು ಹೋಗಿತ್ತು. ಸಿದ್ದರಾಮಯ್ಯ ಬಳ್ಳಾರಿಯ ಗಣಿ ಮಾಫಿಯಾದ ಕುರಿತು ಸದನದಲ್ಲಿ ಅಬ್ಬರದ ಭಾಷಣ ಮಾಡ್ತಾ ಇದ್ರು. ಈ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಪಡೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಆಗಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ನೇರ ಸವಾಲು ಹಾಕಿತ್ತು. ಜನಾರ್ದನ್ ರೆಡ್ಡಿ ಪಡೆ ಹಾಕಿದ ಈ ಸವಾಲು ಸಿದ್ದರಾಮಯ್ಯ ಅವರನ್ನ ಕೆರಳಿಸಿತ್ತು. ಸಿದ್ದರಾಮಯ್ಯ ರೆಡ್ಡಿ ಸಹೋದರರ ರಣವೀಳ್ಯವನ್ನ ಅಷ್ಟೇ ರೋಷಾವೇಶದಿಂದ ಸ್ವೀಕರಿಸಿದ್ರು. ಓರ್ವ ಪೈಲ್ವಾನ ಮತ್ತೊಬ್ಬ ಕುಸ್ತಿಪಟುವಿನ ಸವಾಲು ಸ್ವೀಕರಿಸುವಂತೆ ಸಿದ್ದರಾಮಯ್ಯ ಗಣಿದಣಿಗಳ ಸವಾಲು ಸ್ವೀಕರಿಸಿದ್ರು. ಸದನದಲ್ಲಿ ಈ ಜಂಗಿ ಕುಸ್ತಿ ನಡೆದ ಮರು ವರ್ಷವೇ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಪತನ ಆರಂಭವಾಗಿತ್ತು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಜೈಲು ಸೇರೋ ಮೂಲಕ ರೆಡ್ಡಿ ಸಹೋದರರ ವೈಭವಕ್ಕೆ ತೆರೆಬಿದ್ದಿತ್ತು. ರೆಡ್ಡಿ 3 ವರ್ಷ ಜೈಲು ವಾಸ ಅನುಭವಿಸಿ ಹೊರಗಡೆ ಬಂದ ಬಳಿಕವೂ ಬಿಜೆಪಿ ರೆಡ್ಡಿ ಅವರನ್ನ ದೂರವೇ ಇಟ್ಟಿತ್ತು. ಒಂದು ಕಾಲದಲ್ಲಿ ರಾಜ್ಯ ಬಿಜೆಪಿಯ ಕಿಂಗ್ ಮೇಕರ್ ಆಗಿದ್ದ ಗಾಲಿ ಜನಾರ್ದನ್ ರೆಡ್ಡಿಯೊಂದಿಗೆ ಬಹಿರಂಗವಾಗಿ ಗುರುತಿಸಿಕೊಳ್ಳೋಕೆ ಬಿಜೆಪಿ ಹಿಂದೇಟು ಹಾಕಿತ್ತು. ಕಳೆದ 9 ವರ್ಷ ಗಾಲಿ ಜನಾರ್ದನ್ ರೆಡ್ಡಿಯ ರಾಜಕೀಯ ಜೀವನಕ್ಕೆ ಗ್ರಹಣ ಹಿಡಿದಿತ್ತು. ಆದ್ರೀಗ ಕಾಲ ಬದಲಾಗಿದೆ, ರಣತಂತ್ರ ಬದಲಾಗಿದೆ, ರಾಜಕೀಯ ಲೆಕ್ಕಾಚಾರ ಬದಲಾಗಿದೆ, ರಾಜಕೀಯ ಗ್ರಹಣವೋ ಬಿಟ್ಟಿದೆ. ಗಾಲಿ ರೆಡ್ಡಿ ಭವಿಷ್ಯವೋ ಬದಲಾಗ್ತಿದೆ. ಯಾಕಂದ್ರೆ ಬಳ್ಳಾರಿಯ ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಮರಳಿದ್ದಾರೆ. ಬಳ್ಳಾರಿಯಲ್ಲಿ ತಾವೇ ಸಸಿ ನಟ್ಟು ನೀರುಣಿಸಿ ಬೆಳೆಸಿದ ಕಮಲ ಪಕ್ಷಕ್ಕೆ ಗಾಲಿ ರೆಡ್ಡಿ ರಿಟರ್ನ್ ಆಗಿದ್ದಾರೆ. ಪತ್ನಿ ಜೊತೆ ಬಿಜೆಪಿ ಸೇರಿದ ಗಣಿದಣಿ ಜನಾರ್ದನ್ ರೆಡ್ಡಿ ಹೊಸ ಆಟ ಆರಂಭ. ಕನಕನದಲ್ಲಿ ಬಿಜೆಪಿ ಇದೆ ಅಂತ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದಗೋಸ್ಕರ ಅಲ್ಲಿ MLC ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಎಲ್ಲ ಅಲ್ಲೇ ಅವರ ಜೀವನದಲ್ಲಿ 30 ವರ್ಷ ಅಲ್ಲೇ ಇದ್ದಾರೆ. ಅದಕ್ಕೆ ಇವತ್ತು ಪಕ್ಷಕ್ಕೆ ಮರಳಿದ್ದು ತುಂಬ ಸಂತೋಷ ಅನಿಸ್ತಾ ಇದೆ. ನೋಡಿ, ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಕೂಡ ಇರುವಂಥದ್ದು. ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನನಗೆ ಹೊರಗಡೆ ಹೋಗಬೇಕಾಯಿತು. ಇವತ್ತು ಪುನಃ ನಾನು ವಾಪಸ್ ಬಂದಿದ್ದು ನನ್ನ ಮನೆಗೆ ತುಂಬ ನನಗೆ ಖುಷಿ ಅನ್ನಿಸ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಇರುವಂಥದ್ದೇ.
ಕಣ ಕಣದಲ್ಲೋ ಕೇಸರಿ ಪಡೆ, ಕಣ ಕಣದಲ್ಲೋ ಬಿಜೆಪಿ. ಇದೋ ಸೋಮವಾರ ಬಿಜೆಪಿ ಸೇರಿದ ಬಳಿಕ ಗಾಲಿ ಜನಾರ್ದನ್ ರೆಡ್ಡಿ ಆಡಿದ ಮಾತು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗಾಲಿ ರೆಡ್ಡಿ ತಮ್ಮದೇ ಸ್ವಂತ ಪಕ್ಷ ಕಟ್ಟಿ ಅಖಾಡಕ್ಕೆ ಇಳಿದಿದ್ರು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹೆಸರಿನ ಪಕ್ಷ ಕಟ್ಟಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ತಮ್ಮ ಮೈದುನನ ವಿರುದ್ಧವೇ ಅಖಾಡಕ್ಕೆ ಇಳಿದಿದ್ರು. ಬಿಜೆಪಿ ಅಭ್ಯರ್ಥಿ ಗಾಲಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧಿಸಿದ್ರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ನಾರಾ ಭರತ್ ರೆಡ್ಡಿ ವಿರುದ್ಧ ಈ ಹತ್ಯೆ ಮತ್ತು ಮೈದುನ ಇಬ್ಬರ ಸೋಲು ಕಂಡಿದ್ರು. ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಗಂಗಾವತಿ ಕ್ಷೇತ್ರದಿಂದ ಗೆದ್ದ ಶಾಸಕರಾಗಿದ್ರು. ಮತ್ತೊಂದು ಅಚ್ಚರಿ ಎಂಬಂತೆ ಇದೇ ರೆಡ್ಡಿ ಫೆಬ್ರವರಿ 27ರಂದು ನಡೆದ ರಾಜ್ಯಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು. ತಮ್ಮ ಹಳೆ ವೈರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕೈ ಕುಲುಕಿದ್ರು. ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಎಂದಿದ್ರು. ಕಾಂಗ್ರೆಸ್ ನಾಯಕರ ಜೊತೆ ಕೈಕುಲುಕಿ ಆತ್ಮಸಾಕ್ಷಿಗೆ ಮತ ನೀಡಿದ 28 ದಿನದಲ್ಲೇ ಗಾಲಿ ರೆಡ್ಡಿ ತಮ್ಮ ರಾಜಕೀಯ ಜೀವನದ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಬಿಜೆಪಿಗೆ ರಿಟರ್ನ್ ಆಗಿದ್ದಾರೆ. ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ನೀಡಿದ ಆಹ್ವಾನವನ್ನ ಸ್ವೀಕರಿಸಿ ಮತ್ತೊಮ್ಮೆ ಕಮಲದ ಹೂವು ಮುಡಿದಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವರು, ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವನಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯನ್ನು ಹಾಕಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ದು ಒಂದು ಅನುಭವ. ಇವತ್ತು ಅವರ ಸುಪುತ್ರರು ಇವತ್ತು ಸನ್ಮಾನ್ಯ ವಿಜಯೇಂದ್ರನವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ಒದಗಿಸಿರುವುದು ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಒಂದು ಅದು ನನಗೆ ಮಾತುಗಳು. ಪತ್ನಿ ಅರುಣಾ ಲಕ್ಷ್ಮಿ ಮತ್ತು ಕೆಆರ್ಪಿಪಿ ಪಕ್ಷದ ಕಾರ್ಯಕರ್ತರ ಜೊತೆ ಬಿಜೆಪಿ ಸೇರಿರೋ ಗಾಲಿ ರೆಡ್ಡಿ ತಂದೆ ಮಗನ ಜೊತೆ ಕೆಲಸ ಮಾಡುವುದು ನನ್ನ ಅದೃಷ್ಟ ಎಂದಿದ್ದಾರೆ. ಈ ಮೂಲಕ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ಅವರ ಗುಣಗಾನ ಮಾಡಿದ್ದಾರೆ. ಈ ತಂದೆ ಮಗ ರೆಡ್ಡಿ ಬಿಜೆಪಿ ಸೇರಿರೋದು ಬಿಜೆಪಿಗೆ ದೊಡ್ಡ ಬಲ ತಂದಿದೆ ಅಂತ ರೆಡ್ಡಿಯನ್ನ ಸ್ವಾಗತಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ, ಆನೆ ಬಲ ಬಂದಂತಾಗಿದೆ. ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಇರೋದರಿಂದ ಬಿಜೆಪಿಗೆ ದೊಡ್ಡ ಲಾಭ ಆಗುತ್ತೆ. ಈಗ ಮೊನ್ನೆ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ಇವತ್ತು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ. ಗಾಲಿ ಜನಾರ್ದನ್ ರೆಡ್ಡಿ ಗಣಿ ಧೂಳು ಮೆತ್ತಿಕೊಂಡಿರೋ ವ್ಯಕ್ತಿ. ಈಗಲೂ ರೆಡ್ಡಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಕರಣ ನಡೆಯುತ್ತಿದೆ. ಈಗಲೂ ರೆಡ್ಡಿ ಬಳ್ಳಾರಿಗೆ ಕಾಲಿಡುವಂತಿಲ್ಲ. ಈಗಲೂ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸ್ನ ಆರೋಪಿಯೇ. ಹೀಗೆ ಅಕ್ರಮ ಗಣಿಗಾರಿಕೆಯ ಧೂಳು ಮೆತ್ತಿದ ಗಾಲಿ ರೆಡ್ಡಿ ಬಿಜೆಪಿ ಸೇರಿರೋದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ಗಾಲಿ ರೆಡ್ಡಿಗೆ ಮಣೆ ಹಾಕಿದ ಸಮಯ ಇದೆಯಲ್ಲ, ಅದರ ಹಿಂದೆ ರಣರೋಚಕ ಲೆಕ್ಕಾಚಾರಗಳೇ ಇವೆ. ಸಿದ್ದರಾಮಯ್ಯ ಅವರ ಹಳೆ ವೈರಿ ಗಾಲಿ ರೆಡ್ಡಿ ಸಿದ್ದರಾಮಯ್ಯ ಅವರ 20 ಕ್ಷೇತ್ರ ಗೆಲ್ಲೋ ಗುರಿಗೆ ಅಡ್ಡಿ ಆಗ್ತಾರಾ ಅನ್ನೋ ಕುತೂಹಲ ಕೆರಳಿದೆ. 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ಅದನ್ನೆಲ್ಲ ಈಗ ಹೇಳಕ್ಕಾಗ್ದೆ ನಿಮಗೆ? ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ. ಕೆಲವು ಗುಟ್ಟುಗಳಾಗೆ ಇಡಬೇಕು. ಏನಿದೋ ಸಿದ್ದರಾಮಯ್ಯ ಅವರ ಗುಟ್ಟು, ಏನಿದೋ 20 ಸ್ಥಾನ ಗೆಲ್ಲುವ ಸಿದ್ದು ಲೆಕ್ಕಾಚಾರ. 20 ಸ್ಥಾನ ಗೆಲ್ಲುತ್ತೇವೆ ಅನ್ನೋ ಸಿದ್ದರಾಮಯ್ಯ ಅವರ ಈ ವಿಶ್ವಾಸದ ಹಿಂದಿರೋ ಶಕ್ತಿ ಯಾವುದೋ?
ಬಿಜೆಪಿಗೆ ರಿಟರ್ನ್ ಆಗಿರೋ ರೆಡ್ಡಿ 20 ಗೆಲ್ಲುವ ಸಿದ್ದು ಗುರಿಗೆ ಅಡ್ಡಿ ಆಗಬಲ್ಲರ? ಅಮಿತ್ ಶಾ ಗಾಲಿ ರೆಡ್ಡಿಯನ್ನ ಬಿಜೆಪಿಗೆ ಸೇರಿಸಿಕೊಂಡಿದ್ದೇಕೆ ಅಂತಲೋ ನೋಡೋಣ. ಅದಕ್ಕೂ ಮುನ್ನ ಬಿಜೆಪಿಗೆ ಮರಳಿದ ಸ್ನೇಹಿತ ಗಾಲಿ ರೆಡ್ಡಿ ಪಕ್ಕ ನಿಂತು ಬಳ್ಳಾರಿ ಬುಲ್ಲೋಡು ಶ್ರೀರಾಮುಲು ನೆನೆದ ಈ ಗತ ವೈಭವವನ್ನ ನೀವು ನೋಡಲೇಬೇಕು. ರೆಡ್ಡಿ ಪಕ್ಕ ನಿಂತು ಗತ ವೈಭವ ನೆನೆದ ಶ್ರೀ ಹೇಗಿತ್ತು ಆ ಬಳ್ಳಾರಿ ರಿಪಬ್ಲಿಕ್. ಜನಾರ್ದನ್ ರೆಡ್ಡಿ ಅವರು ಮತ್ತು ನಾನು ಸೇರಿ ಕರ್ನಾಟಕದಲ್ಲಿ ಅಮೇಥಿ ನಂತರ ಬಳ್ಳಾರಿ ಕೂಡ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು. ಆಗಿನ ಸಂದರ್ಭದಲ್ಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಸೇರಿ ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಕೂಡ ಆರಿಸೋಂಥ ಕೆಲಸ ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಕೂಡ ಮಾಡಿದ್ವಿ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಬಿಜೆಪಿ ಬಾವುಟ ಹಾರಿಸಿದೆವು. ಇದೋ ಗಾಲಿ ರೆಡ್ಡಿ ಪಕ್ಕ ನಿಂತು ಪ್ರಾಣ ಸ್ನೇಹಿತ ಶ್ರೀರಾಮುಲು ಸ್ಮರಿಸಿದ ಗತ ವೈಭವ. ಇದೇ ವೇಳೆ ರಾಮುಲು ದಿವಂಗತ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದವನ್ನು ನೆನೆದಿದ್ದಾರೆ. ಬಳ್ಳಾರಿಯಲ್ಲಿ ರಾಮುಲು ಮತ್ತು ರೆಡ್ಡಿ ಸಹೋದರರು ಪ್ರವರ್ಧಮಾನಕ್ಕೆ ಬರಲು ಕಾರಣವಾಗಿದ್ದೇ ಸುಷ್ಮಾ ಸ್ವರಾಜ್ ಅವರ ಬಳ್ಳಾರಿ ಸ್ಪರ್ಧೆ. ನೋಡಿ, ರಾಯಬರೇಲಿ ಅನ್ನೋಂಥದ್ದು ಇಡೀ ದೇಶದಲ್ಲಿ ಭದ್ರಕೋಟೆ. ಅದೇ ರೀತಿ ಬಳ್ಳಾರಿಯಲ್ಲಿ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ನಾನು ಸೇರಿ ಭದ್ರಕೋಟೆ ಛಿದ್ರ ಮಾಡಿ ಭಾರತೀಯ ಜನತಾ ಪಾರ್ಟಿ ಬಾವುಟನ ಆರಿಸಿದ್ವಿ. ಈ ಸಾರಿ ಕೂಡ ಜನಾರ್ದನ್ ರೆಡ್ಡಿ ಅವರು ಬಂದಿರೋ ಕಾರಣ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ, ಬಲ ಸೇರಿದೆ ಬಾಹುಬಲಿ ಬಂದಂತಾಗಿದೆ. ಬಾಹುಬಲಿ ಬರೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ವಾತಾವರಣ. 1999 ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಇಡೀ ದೇಶದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಭದ್ರಕೋಟೆ ಬಳ್ಳಾರಿಯಿಂದ ಅಖಾಡಕ್ಕೆ ಇಳಿದಿದ್ರು. ಸೋನಿಯಾ ಗಾಂಧಿ ವಿರುದ್ಧ ವಿದೇಶಿ ಮೂಲದ ಅಸ್ತ್ರ ಹೂಡಲು ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನ ಬಳ್ಳಾರಿಯಲ್ಲಿ ನಿಲ್ಲಿಸಿತ್ತು. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುಷ್ಮಾ ಸ್ವರಾಜ್ ಅವರನ್ನ ಗೆಲ್ಲಿಸೋಕೆ ಟೊಂಕ ಕಟ್ಟಿ ನಿಂತವರೇ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು. ಮಗಳೆಂದೇ ಭಾವಿಸಿ ಕುಂಕುಮ ಹರಿಶಣ ಉಡು ತುಂಬಿದ್ದಾರೆ. 1999 ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ವಿರುದ್ಧ ಬಿಜೆಪಿಯ ಸುಷ್ಮಾ ಸ್ವರಾಜ್ ಗೆಲ್ಲಲಿಲ್ಲ. ಆದರೆ ಬಳ್ಳಾರಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವಲ್ಲಿ ರೆಡ್ಡಿ ಮತ್ತು ರಾಮುಲು ದೊಡ್ಡ ಗೆಲುವು ಸಾಧಿಸಿದ್ರು. 1999 ಚುನಾವಣೆ ಮೂಲಕ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಯುಗ ಆರಂಭವಾಗಿತ್ತು. ಪೊಲೀಸ್ ಪೇದೆಯ ಮಕ್ಕಳಾದ ರೆಡ್ಡಿ ಸಹೋದರರು ಗಣಿಗಾರಿಕೆ ಮೂಲಕ ಹಣ ಗಳಿಸಲು ಆರಂಭಿಸಿದ್ರು. ರೆಡ್ಡಿ ಸಹೋದರರು ಬೆಳೆದಂತೆ ಬಳ್ಳಾರಿಯಲ್ಲಿ ಬಿಜೆಪಿಯು ಬೆಳೆಯಲು ಆರಂಭಿಸಿತ್ತು. 2008 ವಿಧಾನಸಭಾ ಚುನಾವಣೆ ವೇಳೆಗೆ ಬಳ್ಳಾರಿ ಅಕ್ಷರಶಃ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಬಳ್ಳಾರಿ ಜಿಲ್ಲೆಯ ಒಟ್ಟು 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಭರ್ತಿ 8 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದು ಬೀಗಿತ್ತು. ಆ ಚುನಾವಣೆಯಲ್ಲಿ 110 ಸ್ಥಾನ ಗಳಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿ ಆಪರೇಷನ್ ಕಮಲ ನಡೆಸಿ ಅಧಿಕಾರಕ್ಕೆ ಏರಿತ್ತು. ಯಡಿಯೂರಪ್ಪ ಸಿಎಂ ಆದರೆ ಗಾಲಿ ರೆಡ್ಡಿ ಸಚಿವರಾಗಿ ಅಧಿಕಾರಕ್ಕೆ ಏರಿದ್ರು. 2008 ಚುನಾವಣೆಯಲ್ಲಿ ಬಿಜೆಪಿಯ 30 ಶಾಸಕರನ್ನ ಗೆಲ್ಲಿಸಿದ್ದು ನಾನೇ ಅಂತ ಗಾಲಿ ರೆಡ್ಡಿ ಆಗಾಗ ಹೇಳಿಕೊಳ್ತಾರೆ. 2008 ಕೇವಲ 110 ಸೀಟ್ಗಳು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿತ್ತು. ಅದರಲ್ಲಿ 10 ಕ್ಷೇತ್ರಗಳು ಕೂಡ ನಮ್ಮ ಬಳ್ಳಾರಿಯಿಂದಾನೇ 10 ಕ್ಷೇತ್ರಗಳು ಬಂದಿತ್ತು. ನನ್ನ ಒಂದು ಪ್ರಯತ್ನದಿಂದ ಆ ಚುನಾವಣೆ ಸಂದರ್ಭದಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಶಾಸಕರು ಗೆದ್ದಿರುವಂತಹ ಒಂದು 12 ವರ್ಷ ಆರ್ಭಟ, 3 ವರ್ಷ ಜೈಲೂಟ, 9 ವರ್ಷ ಬಳ್ಳಾರಿಗೆ ಕಾಲಿಟ್ಟಿಲ್ಲ. 1999 ವೇಳೆಗೆ ಶುರುವಾದ ಗಾಲಿ ರೆಡ್ಡಿ ಬೆಳವಣಿಗೆ 2010 ತನಕ ನಿರಾತಂಕವಾಗಿ ಸಾಗುತ್ತಲೇ ಇತ್ತು. 2008 ರಚನೆಯಾದ ಬಿಜೆಪಿ ಸರ್ಕಾರ ಬಳ್ಳಾರಿಯ ಗಣಿದಣಿಗಳ ಹಿಡಿತದಲ್ಲೇ ಇತ್ತು. ಗಾಲಿ ರೆಡ್ಡಿಯೇ ಯಡಿಯೂರಪ್ಪ ಸರ್ಕಾರದ ದೊಡ್ಡ ಶಕ್ತಿಯಾಗಿದ್ರು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ರೆಡ್ಡಿ ಅವರ ರುಕ್ಮಿಣಿ ಹೆಲಿಕಾಪ್ಟರ್ ಸದ್ದು ಮಾಡುತ್ತಿತ್ತು. ರೆಡ್ಡಿ ಸಹೋದರರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಮೆರೆಯುತ್ತಿದ್ರು. ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಆದರೆ 2010 ಹೊತ್ತಿಗೆ ಗಾಲಿ ಜನಾರ್ದನ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಯ ಉರುಳು ಸುತ್ತಿಕೊಳ್ಳಲಾರಂಭಿಸಿತ್ತು. 2010 ಸಿದ್ದರಾಮಯ್ಯ ಸದನದಲ್ಲಿ ಗಾಲಿ ರೆಡ್ಡಿ ಮೇಲಿನ ಆರೋಪಗಳ ಕುರಿತು ಮಾತಾಡಿದ್ರು. ಈ ವೇಳೆ ರೆಡ್ಡಿ ಪಡೆಯಲ್ಲಿದ್ದ ಆಗಿನ ಕಂಪ್ಲಿ ಶಾಸಕ ಸುರೇಶ್ ಬಾಬು ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ತೋಳು ತಟ್ಟಿ ಸವಾಲ್ ಹಾಕಿದ್ರು. ಸಿದ್ದರಾಮಯ್ಯ ಈ ಸವಾಲನ್ನ ತೋಳು ತಟ್ಟಿಯೇ ಸ್ವೀಕಾರ ಮಾಡಿದ್ರು. ಆಯ್ತಪ್ಪ, ನಾನು ತಪ್ಪಾಗಿದೆ, ಕೂತ್ಕೊಳ್ಳಿ. ಬಳ್ಳಾರಿಗೆ ಬನ್ನಿ ಅನ್ನೋ ರೆಡ್ಡಿ ಪಡೆಯ ರಣವೀಳ್ಯ ಸ್ವೀಕರಿಸಿದ್ದ ಸಿದ್ದರಾಮಯ್ಯ
ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಹಾಡುತ್ತಾ ಕುಣಿತಾ ಬಳ್ಳಾರಿ ತಲುಪಿದ್ರು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿತ್ತು. ಈ ಸಮಾವೇಶದಲ್ಲಿ ಅಬ್ಬರದ ಭಾಷಣ ಮಾಡಿದ್ದ ಸಿದ್ದರಾಮಯ್ಯ ರೆಡ್ಡಿ ಸಹೋದರರನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಬಳ್ಳಾರಿ ಜನರಿಗೆ ಕರೆ ನೀಡಿದ್ರು. ಈಗ ಬಳ್ಳಾರಿಗೆ ಏನ್ ಸವಾಲ್ ಕರೆದಿದ್ರು ಆ ಸವಾಲನ್ನ ಸ್ವೀಕಾರ ಮಾಡಿ ಇವತ್ತು ಬಳ್ಳಾರಿ ಬಂದಿದ್ದೀವಿ. ಬಳ್ಳಾರಿಯ ಖನಿಜ ಸಂಪತ್ತು ಉಳಿಬೇಕು ಅನ್ನೋದಾದ್ರೆ, ಅರಣ್ಯ ಸಂಪತ್ತು ಉಳಿಬೇಕು ಅನ್ನೋದಾದ್ರೆ ಈ ರೆಡ್ಡಿಗಳನ್ನ ಬುಡ ಸಮೇತ ರಾಜಕೀಯವಾಗಿ ನೀವು ಕಿತ್ತು ಹಾಕದೆ ಹೋದ್ರೆ ಬಳ್ಳಾರಿ ಉಳಿಯಲ್ಲ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದಾದ 1 ವರ್ಷಕ್ಕೆ ಗಾಲಿ ಜನಾರ್ದನ್ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಯ ಉರುಳು ಪೂರ್ತಿಯಾಗಿ ಸುತ್ತಿಕೊಂಡಿತ್ತು. ಸಿಬಿಐ ಅಧಿಕಾರಿಗಳು ಗಾಲಿ ರೆಡ್ಡಿ ಬಂಗಲೆ ಮೇಲೆ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ ಅಧಿಕಾರಿಗಳು ಸೀಸ್ ಮಾಡಿದ್ದ ಸಂಪತ್ತನ್ನ ಕಂಡು ಇಡೀ ಭಾರತವೇ ಬೆರಗಾಗಿ ಹೋಗಿತ್ತು. ಓರ್ವ ರಾಜಕಾರಣಿ ಬಳಿ ಇಷ್ಟೊಂದು ಸಂಪತ್ತು ಹೇಗೆ ಬಂತು ಅಂತ ಅಂದು ಇಡೀ ದೇಶವೇ ಮಾತಾಡಿಕೊಂಡಿತ್ತು. ಸಿಬಿಐ ಅಧಿಕಾರಿಗಳು 2011 ಸೆಪ್ಟೆಂಬರ್ 5ರಂದು ರೆಡ್ಡಿ ಅವರನ್ನ ಬಂಧಿಸಿದ್ರು. ಬೇಲೆಕೇರಿ ಅದಿರು ನಾಪತ್ತೆ, ಅಕ್ರಮ ಗಣಿಗಾರಿಕೆ, ಅಕ್ರಮ ಆಸ್ತಿ ಗಳಿಕೆ ಸೇರಿದಂತೆ ರೆಡ್ಡಿ ವಿರುದ್ಧ ಒಟ್ಟು 7 ಪ್ರಕರಣ ದಾಖಲಾಗಿದ್ವು. ಅಲ್ಲಿಂದ 2015 ತನಕ ಅಂದ್ರೆ ಸುಮಾರು 3.5 ವರ್ಷ ಗಾಲಿ ರೆಡ್ಡಿ ಜೈಲಲ್ಲೇ ಇದ್ರು. 1999ರಿಂದ 2011 ತನಕ ಅಂದ್ರೆ ಸುಮಾರು 12 ವರ್ಷ ಆರ್ಭಟಿಸಿದ್ದ ರೆಡ್ಡಿ ಮುಂದಿನ 3.5 ವರ್ಷ ಜೈಲೋಟ ತಿಂದಿದ್ರು. ಈ ಮಧ್ಯೆ 2013ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಗೆಲುವು ಸಾಧಿಸಿತ್ತು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ 4 ಸ್ಥಾನ ಗೆದ್ರೆ ಬಿಜೆಪಿ ಕೇವಲ 1 ಸ್ಥಾನ ಪಡೆದಿತ್ತು. 2015ರಲ್ಲಿ ಜಾಮೀನು ಪಡೆದು ಹೊರಗಡೆ ಬಂದ್ರು. ರೆಡ್ಡಿ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಪೆಟ್ಟು ಬಿದ್ದಾಗಿತ್ತು. ಸುಪ್ರೀಂ ಕೋರ್ಟ್ ರೆಡ್ಡಿಗೆ ಬಳ್ಳಾರಿಗೆ ಹೋಗದಂತೆ ಕಟ್ಟಾಜ್ಞೆ ವಿಧಿಸಿ ಜಾಮೀನು ನೀಡಿತ್ತು. ಇಂದಿಗೂ ರೆಡ್ಡಿ ಬಳ್ಳಾರಿಗೆ ಕಾಲಿಡುವಂತಿಲ್ಲ. ಈಗಲೂ ಗಣಿನಾಡು ಬಳ್ಳಾರಿ ರೆಡ್ಡಿ ಪಾಲಿಗೆ ಕೈಗೆಟುಕದ ಗಗನ ಕುಸುಮವೇ ಆಗಿದೆ. ಹೀಗೆ ಕಳೆದ 9 ವರ್ಷಗಳಿಂದ ಬಳ್ಳಾರಿಯಿಂದ ದೂರವೇ ಇರೋ ರೆಡ್ಡಿ 2022ರಲ್ಲಿ ತಮ್ಮದೇ ಸ್ವಂತ ಪಕ್ಷ ಕಟ್ಟಿದ್ರು. ಕಳೆದ 9 ವರ್ಷ ಬಿಜೆಪಿ ಬಹಿರಂಗವಾಗಿ ರೆಡ್ಡಿ ಜೊತೆ ಗುರುತಿಸಿಕೊಂಡಿರಲಿಲ್ಲ. ಆದ್ರೀಗ ರೆಡ್ಡಿ ಬಿಜೆಪಿ ಸೇರಿದ್ದಾರೆ. ಬಿಜೆಪಿಗೆ ರಿಟರ್ನ್ ಆಗೋ ಮೂಲಕ ಕೇಸರಿ ಪಡೆಯಲ್ಲಿನ ತಮ್ಮ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಬಿಜೆಪಿಗೆ ವಾಪಸ್ ಆಗಿರೋ ರೆಡ್ಡಿ ತಮ್ಮ ಹಳೆ ವೈರಿ ಸಿದ್ದರಾಮಯ್ಯ ಅವರ ಅದೊಂದು ಗುರಿಗೆ ಅಡ್ಡಿ ಆಗ್ತಾರಾ ಅನ್ನೋ ಚರ್ಚೆಗಳು ಜೋರಾಗಿವೆ. ಗಾಲಿ ರೆಡ್ಡಿ ಬಿಜೆಪಿ ಸೇರ್ಪಡೆ ಲೋಕಸಭಾ ಅಖಾಡದಲ್ಲಿ ಸಣ್ಣಗೆ ಕಂಪನವನ್ನ ಸೃಷ್ಟಿ ಮಾಡ್ತಾ ಇದೆ. ರಾಮುಲು ಸ್ಪರ್ಧಿಸ್ತಾ ಇರುವಂತ ಬಳ್ಳಾರಿ ಲೋಕಸಭಾ ಅಖಾಡದ ಮೇಲೆ ರೆಡ್ಡಿ ರಿಟರ್ನ್ಸ್ ಪ್ರಭಾವ ಏನು ಅನ್ನೋ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಅದೊಂದು ಗುರಿಗೆ ರೆಡ್ಡಿ ಅಡ್ಡಿ ಆಗಬಲ್ರಾ ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಗಣಿದೋಳ ಮೆತ್ತಿದ ರೆಡ್ಡಿ ಬಿಜೆಪಿ ಸೇರ್ಪಡೆ, ಶಾ ಶ್ರೀ ರೆಡ್ಡಿ ತಂತ್ರವೇನು? जनार्दन रेड्डी जी के साथ हमारा कोई संबंध नहीं है, भारतीय जनता पार्टी का कोई रिश्ता नहीं. ಒಂದೇ ಒಂದು ಮಾತು. 2018ರಲ್ಲಿ ಒಂದೇ ಮಾತಿನಲ್ಲಿ ಅಮಿತ್ ಶಾ ರೆಡ್ಡಿ ಅವರ ಬಿಜೆಪಿ ಸೇರ್ಪಡೆಯನ್ನ ತಳ್ಳಿ ಹಾಕಿದ್ರು. ರೆಡ್ಡಿಯೊಂದಿಗೆ ಬಿಜೆಪಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರು. ಆದ್ರೀಗ ಅಮಿತ್ ಶಾ ಇದೇ ರೆಡ್ಡಿಗೆ ಮಣೆ ಹಾಕಿದ್ದಾರೆ. ಶಾ ನೀಡಿದ ಆಹ್ವಾನ ಒಪ್ಪಿಯೇ ನಾನು ಬಿಜೆಪಿ ಸೇರಿದ್ದೇನೆ ಅಂತ ರೆಡ್ಡಿ ಹೇಳಿದ್ದಾರೆ. ಅಮಿತ್ ಶಾ ಗಾಲಿ ರೆಡ್ಡಿಯನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲು ಕಾರಣ ಸಿದ್ದರಾಮಯ್ಯ ಅವರ ಈ ಗುರಿ. 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ ಗೆಲ್ಲುವ ಕನಸು ಕಾಣುತ್ತಿರುವ ಆ 20 ಕ್ಷೇತ್ರಗಳ ಪೈಕಿ ಬಳ್ಳಾರಿಯ ಒಂದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಳ್ಳಾರಿಯ 5ಕ್ಕೆ 5 ಕ್ಷೇತ್ರ ಗೆದ್ದು ಬೀಗಿದೆ. ವಿಜಯನಗರ ಜಿಲ್ಲೆಯಲ್ಲೂ ಕಾಂಗ್ರೆಸ್ನ 3 ಶಾಸಕರಿದ್ದಾರೆ. ಬಿಜೆಪಿ ಬಳ್ಳಾರಿಯ ತನ್ನ ಅತ್ಯಂತ ಬಲಿಷ್ಠ ನಾಯಕ ಶ್ರೀರಾಮುಲು ಅವರನ್ನೇ ಅಖಾಡಕ್ಕೆ ಇಳಿಸಿದೆ. ಶ್ರೀರಾಮುಲು ಅವರನ್ನ ಸೋಲಿಸಲು ಕಾಂಗ್ರೆಸ್ ಕೂಡ ತನ್ನ ಬಲಿಷ್ಠ ಶಾಸಕರನ್ನೇ ಅಖಾಡಕ್ಕೆ ಇಳಿಸ್ತಾಗಿದೆ. ಸಿದ್ದರಾಮಯ್ಯ ಶಿಷ್ಯ ಸಂಡೂರು ಶಾಸಕ ತುಕಾರಾಂ ರಾಮುಲು ವಿರುದ್ಧ ಸ್ಪರ್ಧಿಸಲು ಸಜ್ಜಾಗಿದ್ದಾರೆ. ಈ ಮಧ್ಯೆ ಬಳ್ಳಾರಿಯಲ್ಲಿ ಬಿಜೆಪಿ ಬೇರುಗಳನ್ನ ನೆಟ್ಟ ರೆಡ್ಡಿ ಬಿಜೆಪಿಗೆ ಮರಳಿದ್ದಾರೆ. ಬಳ್ಳಾರಿಯಿಂದ ಹೊರಗಡೆ ಇದ್ರೂ ರೆಡ್ಡಿಗೆ ಬಳ್ಳಾರಿ ಮೇಲೆ ಹಿಡಿತವಿದೆ. ಹೀಗಾಗಿ ರೆಡ್ಡಿ ಬಳ್ಳಾರಿಯಲ್ಲಿ ಸಿದ್ದರಾಮಯ್ಯ ಶಿಷ್ಯ ತುಕಾರಾಂ ಗೆಲುವಿಗೆ ಅಡ್ಡಿಯಾಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ರೆಡ್ಡಿ ಕೊಪ್ಪಳದಲ್ಲೂ ಗೇಮ್ ಚೇಂಜ್ ಮಾಡೋ ತಾಕತ್ತು ಹೊಂದಿದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಮೇಲೆ ರೆಡ್ಡಿ ಬಿಜೆಪಿಗೆ ಮರಳಿದ್ದರ ಪರಿಣಾಮ ಏನು ಅನ್ನೋ ಕುತೂಹಲ ಕೆರಳಿದೆ.
ಇದೇ ಹೊತ್ತಿನ ಟಿವಿ9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.